ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಆದಷ್ಟು ಬೇಗ ಹಳೆ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಇನ್ನು ಡೈಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಐತೆ ನನಗೆ. ಆದ್ರೂ ಎಲ್ಲ ಕೆಲಸ ಬಿಟ್ಟು ಇವಾಗ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಕತ್ತೀನಿ ನೋಡ್ರಿ. ವಿಡಿಯೋ ಪೋಸ್ಟ್ ಮಾಡಿ ಆಮೇಲೆ ಕೆಲಸನ ಶುರು ಮಾಡ್ಕೊಂಡ್ರೆ ಆತಂತೇಳಿ. ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನು ಮನೆ ಕ್ಲೀನಿಂಗ್ ಮಾಡೋಕೆ ತೆಗೆದೇನೀಗ ಅಂತೇಳಿ. ನಿನ್ನೆ ರಾತ್ರಿ ಆಯಿತು ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋ. ಅದಕ್ಕಾಗಿ ಇವತ್ತಿನ ಲೇಟ್ ಆಗೋದು ಬೇಡ ಅಂಥೇಳಿ ಇವಾಗ ಬೇಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇನ್ನು ನಂದು ಧೂಳ ಹೊಡಿದ ಕೆಲಸನ ಶುರು ಮಾಡ್ಕೋಬೇಕು. ನಿನ್ನೆ ಅರ್ಧ ಮುಗ್ದತಿ, ಇನ್ನೂ ಸ್ವಲ್ಪ ಐತಿ. ಹಾಗಾಗಿ ಫಸ್ಟ್ ಈ ವ್ಲಾಗೆಲ್ಲ ಮುಗಿಸ್ಬಿಡೋಣ ಅಂತೇಳಿ ಇವಾಗ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ಇದು ಶನಿವಾರ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ. ಇನ್ನು ಒಳಗಡೆ ಕೆಲಸಗಳನ್ನ ಶುರು ಮಾಡ್ಕೋಬೇಕಂಗೆ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಅದಾವೆ ನೋಡ್ರಿ. ಇವತ್ತು ದಿನಾನೂ ಅಷ್ಟೇ ಏನಾದರೂ ಒಂದು ಕೆಲಸ ಇದ್ದಿದ್ದಾನೆ. ಮತ್ತು ಇವಾಗ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಸನೇಕ ಬರತೈತಿ. ಹಾಗಾಗಿ ಮನ್ಯಾಗ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ಇವತ್ತು ನಾಷ್ಟಕ್ಕೆ ನಾನು ರೊಟ್ಟಿನ ಮಾಡಕತ್ತಿದ್ನಿ. ದಿನ ಅದು ಇದು ದೋಸೆ, ಚಿತ್ರಾನ್ನ, ಉಪ್ಪಿಟ್ಟು ಇಂಥದ್ದೆಲ್ಲ ತಿಂದು ಸಾಕಾಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ನಾಷ್ಟಕ್ಕನ ಇವತ್ತು ರೊಟ್ಟಿ ಮತ್ತು ಜುನ್ಕ ಮಾಡಿಬಿಡು ಅಂತ ಹೇಳಿದರು. ಹಾಗಾಗಿ ನಾಷ್ಟದ್ದು ಏನೊಂದು ಚಿಂತಿರಲಿಲ್ಲ. ರೊಟ್ಟಿ ಬಡಿದ್ರಾಯ್ತು, ಜುನ್ಕ ಅಷ್ಟು ಮಾಡಿ ಅಂತೇಳಿ ನಾನು ಫಸ್ಟಾಗಿ ಕ್ಲೀನಿಂಗ್ ಕೆಲಸನ ಮಾಡ್ಕೊಳಕತ್ತಿದ್ನಿ. ಇವಾಗ ಫಸ್ಟು ಸ್ಕ್ರೀನೆಲ್ಲ ತೆಗೆದು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸ್ಬೇಕು ನೋಡ್ರಿ. ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಇವತ್ತು ಮನೆ ಒರ್ಸೋಕೆ ಏನಂದ್ರೆ ಮಾಪ್ ಒಂದು ಮುರಿದ್ಬಿಟ್ಟತಿ. ಕೈಲೇನೋ ಒರೆಸ್ಬೇಕು ನೋಡ್ರಿ. ಅದೊಂದು ಟೆನ್ಷನ್ ಆಗಿಬಿಟ್ಟತಿ. ಯಾವಾಗಲೂ ಮಾಪಲ್ಲಿ ಒರೆಸಿ ಇವಾಗ ಕೈಲೇ ಒರೆಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಂಗೆ ಅಂತ ಅನಿಸ್ತತಿ. ಆದಷ್ಟು ಬೇಗ ಒಂದು ಮಾಪ್ ತರಿಸ್ಬೇಕು ನಾನು. ಅದು ಚೆನ್ನಾಗೈತಿ ನೋಡೋಕೆ. ಆದ್ರೆ ನಾವು ಅದು ಏನದು ಅದ್ರದ್ದು ಮ್ಯಾಜಿಕ್ ಬಕೆಟ್ ಐತಲ್ಲ ಅದರಲ್ಲಿ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ರೌಂಡ್ ಆಗ್ತಿತ್ತು, ಎಲ್ಲ ನೀರೆಲ್ಲ ಹಿಂಡ್ತಿತ್ತು. ಆದರೆ ಇವಾಗ ಅದು ಸ್ವಲ್ಪ ಹಾಳಾಗಿಬಿಟ್ಟತಿ, ಏನೋ ವರ್ಕ್ ಆಗುವತ್ತು. ಹಾಗಾಗಿ ಕೈಲೇನ ಒರೆಸ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಒರೆಸೋದ್ರಿಂದ ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಆಕ್ಕತಿ. ಆದರೂ ನಾನು ಇವಾಗ ಮಾಪಿಲೆ ಒರೆಸಿ ಹಿಂಗೆ ಒರೆಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತತಿ. ಆದರೆ ಇವತ್ತು ಬಿಡಂಗಿಲ್ಲಲ್ಲ. ಮತ್ತು ಮನೆಯೆಲ್ಲನೂ ಕಸ ಗುಡಿಸಿ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ. ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹಿಂದಿನ ದಿವಸದ ಪೂಜೆದ್ದು ಹೂವೆಲ್ಲ ತೆಗೆದು ಇವಾಗ ಕ್ಲೀನ್ ಮಾಡ್ಕೊಳಕತ್ತೀನಿ. ಫ್ರೈಡೇನ ತೆಗೆದುಬಿಡ್ತಿದ್ದೆ ನಾನು ಯಾವಾಗಲೂ. ಆದರೆ ಅದು ಮಲ್ಲಿಗೆ ಹೂ ಚಲೋ ಇತ್ತು, ಹಾಗಾಗಿ ತೆಗ್ದಿರಲಿಲ್ಲ. ಇವತ್ತು ಸ್ಯಾಟರ್ಡೇ ತೆಗ್ದೇನೆ ನೋಡ್ರಿ. ಇವತ್ತು ಹಂಗೆ ಹಳೆ ಹೂವೆಲ್ಲ ತೆಗೆದು ಮತ್ತು ಹೊಸ ಹೂ ಹಾಕಿ ಪೂಜೆನ ಮಾಡಾಕತ್ತೀನಿ. ಹಂಗೆ ಪೂಜೆ ಮುಗಿಸಿ ಚಹಾ ಮಾಡ್ಕೊಂಡು ಕುಡಿಯತ್ತೇನೆ ನೋಡ್ರಿ. ಸ್ವಲ್ಪ ಚಹಾ ಕುಡಿದು ಇನ್ನು ಅಡುಗೆ ಮಾಡಿರತ್ತಂತೇಳಿ ಚಹಾ ಮತ್ತು ಬಿಸ್ಕೆಟ್ ಅಂತೂ ದಿನ ಏನು ತಿನ್ನಂಗಿಲ್ಲ, ರೇರು. ನಮ್ಮ ಮನೆಯವ್ರು ನೀನು ತೊಗೊಂಡು ಬಂದಿದ್ರು. ಹಾಗಾಗಿ ಸ್ವಲ್ಪ ಬಿಸ್ಕೆಟ್ ತಿಂದು ಚಹಾ ಕುಡಿದ್ರೆ ಆತಂತೇಳಿ ಬಿಸ್ಕೆಟ್ ತಿಂದು ಚಹಾ ಕುಡಿದು ಇವಾಗ ಜುನ್ಕ ಮಾಡಕತ್ತೇನೆ ನೋಡ್ರಿ. ಇದರ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಏನೋ ಶೇರ್ ಮಾಡ್ಕೊಳಕತ್ತಿಲ್ಲ. ಜುನ್ಕ ಮಾಡಕತ್ತೀನಿ. ಮಧ್ಯಾಹ್ನಕ್ಕೆ ರೈಸ್ಗೂ ಆಗಿಬಿಡ್ತತಿ. ಮತ್ತು ಬೆಳಗ್ಗೆ ಬಿಸಿ ರೊಟ್ಟಿ ತುಪ್ಪ ಜುನ್ಕ ತಿಂದ್ರೆ ಟೇಸ್ಟ್ ಚಲೋ ಇರ್ತತಿ. ಹಾಗಾಗಿ ಇವತ್ತು ಪಲ್ಯನೂ ಬೇರೆ ಏನು ಮಾಡೋದು ಬೇಡ, ಜುನ್ಕನ ಮಾಡಿರತ್ತಂತೇಳಿ ಜುನ್ಕ ಮಾಡಕತ್ತೀನಿ. ಈ ಕಡೆ ಸೈಡ್ ಜನಕ್ಕೆ ಜುನ್ಕ ಅಂದ್ರೂ ಗೊತ್ತಿಲ್ಲ ನೋಡ್ರಿ. ಆದರೆ ನಮ್ಮ ಸೈಡ ಎಲ್ರಿಗೂ ಗೊತ್ತು. ಸುಮಾರು ಥರ ಜುನ್ಕ ಮಾಡ್ತಾರೋ, ಒಂದು 3 ಥರ ಏನೋ ಮಾಡ್ತಾರೋ. ಉದ್ರ ಜುನ್ಕ ಒಂದು ಮಾಡ್ತಾರೋ, ಆಮೇಲೆ ಜುನ್ಕ ಚಕ್ಕಳಿ ಮಾಡ್ತಾರೋ. ಇದೊಂಥರ ಜುನ್ಕ ಮಾಡ್ತಾರೆ ನೋಡ್ರಿ. ನಮ್ಮ ಮನೆಯಾಗಂತೂ ಇದನ್ನು ಜಾಸ್ತಿ ಮಾಡ್ತೀವಿ. ಆದರೆ ನನಗೆ ಜುನ್ಕ ಚಕ್ಕಳಿ ಅಂದ್ರೆ ಭಾಳ ಇಷ್ಟ. ಉದ್ರ ಜುನ್ಕ ಒಂದು ಸರಿನೂ ಟ್ರೈ ಮಾಡಿಲ್ಲ. ನೋಡೋಣಂತ ಯಾವಾಗಲಾದರೂ ಟ್ರೈ ಮಾಡೀನಿ ಅಂದರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಜುನ್ಕ ಎಲ್ಲ ಮಾಡಿ ಈರುಳ್ಳಿ ಕಟ್ ಮಾಡಿ ಉಪ್ಪು ಖಾರ ಹಾಕಿ ನಮ್ಮ ಮನೆಯವ್ರು ಅದನ್ನು ಮಾಡಿಕೊಡುವಂಥದ್ರು. ಅದನ್ನು ಮಾಡಕತ್ತೀನಿ ನೋಡ್ರಿ. ಈಗ ರೌಂಡಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ತೊಳೆದ್ನಿ. ಅದಕ್ಕೆ ಉಪ್ಪು ಖಾರ ಹಾಕಿ ಲಿಂಬೆಹಣ್ಣು ಹಾಕಿ ಎಲ್ಲ ಹಿಂಡಿ ಕಲಸಿಟ್ನಿ. ಇವಾಗ ರೊಟ್ಟಿ ಮಾಡಕತ್ತೀನಿ. ಅವ್ರು ಇವತ್ತು ಬೇಗ ಹೋಗಬೇಕು, ನಾನು ಟೈಮ್ ಆಕತಿ ಬೇಗ ಕೊಡೋಣತ್ತಿದ್ರು. ದಿನ ಏನಾಗ್ಬಿಡ್ತಿತ್ತಂದ್ರೆ ಸಾನ್ವಿ ಸ್ಕೂಲ್ದು ಟೈಮಲ್ಲ, ಅಷ್ಟೊತ್ತಿಗಾಗಲೇ ಏನಾರು ಒಂದು ನಾಷ್ಟ ಮಾಡಿಬಿಡ್ತಿದ್ನಿ. ಆದರೆ ಇವತ್ತಕ್ಕೆ ಸ್ಕೂಲ್ ರಜಾ ಇತ್ತು. ನನಗೂ ಏನು ನಾಷ್ಟ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಒಂದು ಸರಿ ನಾನು ರೊಟ್ಟಿನ ಮಾಡಿರತ್ತಂತೇಳಿ ಮಾಡಕತ್ತಿದ್ನಿ. ಹಾಗಾಗಿ ಇವತ್ತು ಸ್ವಲ್ಪ ತಡ ಆಯಿತು. ಅವ್ರು ಬೇರೆ ಇವತ್ತು ಬೇಗ ಹೋಗ್ಬೇಕಂತ ಅನ್ನಕತ್ತಿದ್ರು. ಹಾಗಾಗಿ ನಾನು ಬೇಗ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ ನೋಡ್ರಿ. ಇವಾಗ ಬಿಸಿ ರೊಟ್ಟಿ ರೆಡಿ ಆಗಕತ್ತವು.
ಇನ್ನು ಇವಾಗನ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡಿಡತೀನಿ. ಮಧ್ಯಾಹ್ನಕ್ಕೂ ಅವನ್ನ ತಿಂದ್ರಾಯ್ತು, ಇನ್ನೇನು ಮತ್ತು ಮಧ್ಯಾಹ್ನಕ್ಕೆ ಒಂದ್ಸರಿ ಅಡುಗೆ ಎಲ್ಲಿ ಮಾಡ್ಕೊಂಡು ತಿಂದಿರೋದು ಅಂತೇಳಿ ಇವತ್ತು ಬೆಳಗ್ಗೆನ 2 ಟೈಮಿಗೆ ಸೇರಿ ಮಾಡಕತ್ತಿದ್ನಿ. ರೊಟ್ಟಿನೂ ಮಾಡಿ ತೆಗೆದಿಟ್ಟು ಹಂಗೆ ಈ ಕಲ್ಲನ್ನು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾವಾಗಲೂ ಆ ಕಡೆ ಸಿಂಕ್ ಹತ್ರ ಅಲ್ಲಿ ರೊಟ್ಟಿ ಬಡಿತಿದ್ನಿ, ಆದರೆ ಇವತ್ತು ಈ ಕಡೆನ ರೊಟ್ಟಿ ಮಾಡಿಬಿಟ್ನಿ. ಹಂಗೆ ಮತ್ತು ಬಿಟ್ಟಿವಂದ್ರೆ ಅದು ಡ್ರೈ ಆಗಿಬಿಡ್ತೆ ಅಂದ್ರೆ ಭಾಳ ಹೊತ್ತು ತೊಗೋತೈತಿ ವರ್ಸಕ್ಕೆ. ಅದಕ್ಕಾಗಿ ಇವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ನನಗೆ ಈ ಥರ ಇತ್ತಂದ್ರೆ ಅದು ಮಾಡಿದ ರೊಟ್ಟಿನೂ ತಿನ್ನಕ್ಕೆ ಮನಸ್ಸು ಬರೋಂಗಿಲ್ಲ ಕ್ಲೀನ್ ಮಾಡೋವರೆಗೂ. ಹಾಗಾಗಿ ರೊಟ್ಟಿ ಮಾಡಿದ ತಕ್ಷಣ ನಾನು ನೀರು ಹಾಕಿಬಿಟ್ಬಿಟ್ಟಿರ್ತಾನೆ 1-2 ನಿಮಿಷ. ಅದು ನೆನಿತಂದ್ರೆ ಬೇಗ ಕ್ಲೀನ್ ಆಗಿಬಿಡ್ತೈತಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಸಾನ್ವಿಗೆ ಸ್ವಲ್ಪ ಇವತ್ತು ನೆಗಡಿ ಬಂದಿತ್ತು. ಆಕಿಗೆ ನಾಷ್ಟ ಏನೋ ಸೇರಾತಿರಲಿಲ್ಲ, ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಅಂತ ಅನ್ಸಾಕತ್ತಿತ್ತು. ಮತ್ತು ಹೊರಗಡೆ ವೆದರನ್ನು ತಂಪಿತ್ತು. ಆಕಿ ಜ್ಯೂಸ್ ಬೇಕಂತ ಅಳಾಕತ್ತಿದ್ಲು. ಇನ್ನು ಹೊರಗಡೆದು ಎಲ್ಲಿ ಕೊಡಿಸೋದು, ಮೊದಲ ನೆಗಡಿದು ಎಲ್ಲ ಬಂದೈತೆ ಆಕಿಗೆ ಅಂತೇಳಿ ಮನೆಯೊಳಗೆ ಹಣ್ಣಿದ್ದು ಅವನ್ನ ಇವಾಗ ಆಕಿಗೆ ಹಿಂಡೆ ಜ್ಯೂಸ್ ಮಾಡಿ ಕೊಟ್ನಿ. ನಾಷ್ಟ ಒಲ್ಲೆಂದ್ಲಕ್ಕಿ, ಹಾಗಾಗಿ ಆಕಿಗೆ ಜ್ಯೂಸನ್ನು ಮಾಡಿಕೊಟ್ನಿ. ಜ್ಯೂಸ್ ಕುಡಿದ್ಲು. ಹಂಗೆ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕ್ಕೊಟ್ನಿ. ಅವರು ನಾಷ್ಟ ಮಾಡ್ಕೊಂಡು ಹೋದರು ಕೆಲ್ಸಕ್ಕೆ. ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂಥೇಳಿ ಹೋದರು. ಮಧ್ಯಾಹ್ನಕ್ಕೆ ಹೆಂಗಾರು ಅಡುಗೆ ರೆಡಿ ಇತ್ತು. ನಾನೇನು ಮಾಡೋಕ್ಕೆ ಹೋಗಲಿಲ್ಲ, ರೈಸನ್ನು ಮಾಡಿಬಿಟ್ಟಿದ್ನಿ. ಏನು ಅಷ್ಟೊಂದೇನು ಕೆಲಸ ಇರಲಿಲ್ಲ. ಆಮೇಲೆ ಸಾನ್ವಿ ನಾನು ಇಬ್ಬರು ಫೋನ್ ನೋಡ್ಕೊತ ಕೂತಿದ್ದೀವಿ. ಆವಾಗ ಸಾನ್ವಿ ಶೇಂಗಾ ಉಂಡೆ ನೋಡಿಳು ಯೂಟ್ಯೂಬ್ದಾಗ. ನೋಡಿ ನನಗೂ ಈ ಥರ ಬೇಕಮ್ಮ ಸ್ವೀಟ್ ಅಂತ ಹೇಳಕತ್ಲು. ಸರಿ ಆಯಿತು. ನನಗಂತೂ ಶೇಂಗಾ ಉಂಡೆ ಮಾಡೋಕ್ಕೆ ಬರೋಂಗಿಲ್ಲ, ಒಂದು ಸಾರಿನೂ ಟ್ರೈ ಮಾಡಿಲ್ಲ. ಆದ್ರೆ ಶೇಂಗಾ ಚಿಕ್ಕಿನೂ ಸೇಮ್ ಅದೇ ಥರನ. ಒಂದು ಸಾರಿ ನೋಡೋಣ, ಟ್ರೈ ಮಾಡೋಣ, ಚಲೋ ಬಂದ್ರೆ ನಾವು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು ಅಂತೇಳಿ ಇವತ್ತು ಶೇಂಗಾ ಚಿಕ್ಕಿ ಮಾಡಕತ್ತೀನಿ ನೋಡ್ರಿ. ಫಸ್ಟ್ ಟೈಮ, ನಾನು ಒಂದು ಸಾರಿನೂ ಟ್ರೈ ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ಮಾಡಕತ್ತಿದ್ನಿ. ನೋಡೋಣ ಅಂತ ಹೆಂಗೆ ಬರ್ತಾವೆ ಗೊತ್ತಿಲ್ಲ. ಇವಾಗ ಫಸ್ಟ್ ಶೇಂಗಾನ ನೋಡ್ರಿ ಜಾಸ್ತಿ ತೊಗೊಂಡಿಲ್ಲ, ಅದಕ್ಕೆ ಒಂದು ಸ್ವಲ್ಪನ ತೊಗೊಂಡು ಟ್ರೈ ಮಾಡಕತ್ತೀನಿ. ಶೇಂಗಾ ತೊಗೊಂಡು ಫಸ್ಟೆಲ್ಲ ಹುರ್ಕೊಂಡನಿ. ಹುರಿದು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊಳತ್ತೆ ನೋಡ್ರಿ. ಗುಂಡ್ಕಲ್ಲಿದ್ರೆ ಅದ್ರೊಳಗೂ ಸ್ವಲ್ಪ ನಾವು ಏನದು ಬ್ಯಾಳೆ ಮಾಡ್ಕೋಬೋದು. ಗುಂಡ್ಕಲ್ಲು ಇರಲಿಲ್ಲ ಮನ್ಯಾಗ, ಹಾಗಾಗಿ 1 ಕಪ್ ತೊಗೊಂಡು ಅದರಲ್ಲೇ ನಾನು ಶೇಂಗಾನ ಪುಡಿ ಮಾಡಕತ್ತಿದ್ನಿ. ಪುಡಿ ಅಂದರೆ 2 ಭಾಗ ಮಾಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಯೋದು. ಈ ರೀತಿ ಮಾಡಿ ಇಟ್ಕೊಂಡಿದ್ದಾನೆ ನೋಡ್ರಿ. ಆಮೇಲೆ ಬೆಲ್ಲನೂ ಎಲ್ಲ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಇವಾಗ ಒಂದು ಬಾಳ್ಗಿಗೆ 2 ಬೌಲಷ್ಟು ನಾನು ಬೆಲ್ಲ ಹಾಕ್ಕೊಳಕತ್ತೀನಿ. ಹೆಂಗೆ ಬರ್ತಾವೋ ಏನೋ ಅಂಥೇಳಿ ಅನ್ಕೊತಾನೆ ನಾನು ಶುರು ಮಾಡೀನಿ. ಸ್ಟಾರ್ಟಿಂಗಲ್ಲಿ ಏನೋ ಚಲೋ ಆಗೋದಿಲ್ಲೇನೋ ಅಂತ ಅನ್ಸಾಕತ್ತಿತ್ತು. ಆದರೆ ನೋಡೋಣ, ನಾವು ಟ್ರೈ ಮಾಡಲಿಲ್ಲ ಅಂತಂದರೆ ಏನೂ ಬರೋಂಗೇನೇ ಇಲ್ಲ. ನೋಡೋಣ ಹೆಂಗೆ ಬರ್ತಾವೋ ಏನೋ ಅಂಥೇಳಿ ಮಾಡೀನಿ. ಆದರೂ ವೇಸ್ಟ್ ಏನಾಗಲಿಲ್ಲ, ತಿನ್ನೋಂಗೆ ಅದು. ನಾವು ಮಾಡಿದ್ದು ಎಲ್ಲ ಖಾಲಿ ಅದು ನೋಡ್ರಿ, ಅಷ್ಟು ಚಲೋ ಆಗಿದ್ದು. ಆದರೆ ಒಂದು ಗೊತ್ತಾಯ್ತು ನನಗೆ, ಇದು ಮಾಡಬೇಕಾದ್ರೆ ನಾವೇನಿದು ಪಾಕ ಮಾಡ್ತೀವಲ್ಲ, ಇದು ನೀರೊಳಗೆ ಹಾಕಿದ ತಕ್ಷಣ ಗಟ್ಟಿಯಾಗಿ ಬಿಡಬೇಕು. ಆ ರೀತಿ ಆದಾಗ ಮಾತ್ರ ನಾವು ಇದಕ್ಕೆ ಶೇಂಗಾ ಕಾಳು ಮತ್ತು ಬೇರೆ ಏನು ಬೂಂದಿ ಉಂಡೆ ಎಲ್ಲ ಮಾಡ್ತೀವಲ್ಲ ಅಂಥವೆಲ್ಲ ಹಾಕ್ಬೋದು. ನಾನು ಫಸ್ಟ್ ನೋಡ್ರಿ ಈ ರೀತಿ ಒಂದು ನೀರಲ್ಲಿ ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಹಾಕಿನಿ. ಆದರೆ ಇನ್ನೂ ಸ್ವಲ್ಪ ಇದು ಸಾಫ್ಟ್ ಇತ್ತು. ಈ ರೀತಿ ಇದ್ದಾಗ ಹಾಕಬಾರ್ದು ನೋಡ್ರಿ. ಈ ರೀತಿ ಇದ್ದಾಗ ನಾವು ಶೇಂಗಾ ಕಾಳದು ಹಾಕಬಾರ್ದು. ಸ್ವಲ್ಪ ಇದು ಗಟ್ಟಿ ಆಗಬೇಕು. ಈಗ ನೀರಿಗೆ ಬಿಟ್ಟ ತಕ್ಷಣ ಅದು ಫುಲ್ ಗಟ್ಟಿಯಾಗಿ ಬಿಡಬೇಕು. ಹಂಗಾದಾಗ ಮಾತ್ರ ಹಾಕಬೇಕು. ಈ ರೀತಿ ಇದ್ದಾಗ ಹಾಕಬಾರ್ದು. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಕೊಂಡು ಆ ರೀತಿ ಗಟ್ಟಿಗೆ ಬಂದ ಮೇಲೆ ಇದಕ್ಕೆ ಶೇಂಗಾ ಕಾಳನ್ನ ಹಾಕ್ಕೊಳಕತ್ತೀನಿ. ಚೆಂದಾಗ ಕುದಿಬೇಕದು ನೋಡ್ರಿ. ಇವಾಗ ಅದು ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿತ್ತದು, ನಾನೇನು ತೋರಿಸಿನಿಲ್ಲ. ಅದಾದಮೇಲೆ ಇದನ್ನು ಸ್ವಲ್ಪ ಕುದಿಸ್ಕೊಂಡು ನಾನಿವಾಗ ಶೇಂಗಾ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದನ್ನು ಜಾಸ್ತಿ ಹೊತ್ತು ಬಿಟ್ಟರೆ ಅಲ್ಲೇ ಗಟ್ಟಿಯಾಗಿ ಬಿಡ್ತೈತಿ. ಏನು ಮಾಡಬೇಕಂದ್ರೆ ಇದನ್ನು ಬೇಗ ಉಂಡೆ ಕಟ್ಟೋದಿದ್ರೆ ಸಣ್ಣ ಉಂಡೆ ಕಟ್ಟಿಟ್ಕೊಂಡ್ಬಿಡ್ಬೋದು. ಆದರೆ ನಾನು ಶೇಂಗಾ ಚಿಕ್ಕಿ ಮಾಡಕತ್ತಿದ್ನಲ್ಲ, ಹಾಗಾಗಿ ಸಿಲಿಕಾನ್ ಶೀಟಿಗೆ ಸ್ವಲ್ಪ ಕೆಳಗಡೆ ತುಪ್ಪ ಹಾಕಿದ್ನಿ. ತುಪ್ಪ ಹಾಕಿ ಇವಾಗ ಎಲ್ಲನೂ ಅದಕ್ಕೆ ಹಾಕ್ಕೊಂಡೆ ನೋಡ್ರಿ. ಈಗ ಸಿಕ್ಕಾಪಟ್ಟೆ ಬಿಸಿ ಇತ್ತಿದ್ದು, ಸಿಲಿಕಾನ್ ಶೀಟಿಯಲ್ಲಿ ಹಾಳಾಗ್ತತೋ ಅಂತೇಳಿ ನಾನು ನೋಡಕತ್ತಿದ್ನಿ. ಆದರೆ ಅದು ಏನೂ ಆಗಲಿಲ್ಲ ನೋಡ್ರಿ, ಚಲೋನೇ ಇತ್ತು. ಈ ರೀತಿ ಇನ್ನು ಸ್ವಲ್ಪ ಬಿಸಿ ಇದ್ದಾಗ ನಾನು ತೆಳು ಮಾಡ್ಕೊಂಡು ಆಮೇಲೆ ಲಟ್ಟಣಿಗೆಲೆ ಸ್ವಲ್ಪ ಲಟ್ಟಿಸ್ಕೊಂಡು, ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಲಟ್ಟಿಸ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ನಾನು ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಆಮೇಲೆ ಗಟ್ಟಿ ಆದರೆ ಕಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತೇಳಿ ಇವಾಗ ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡ್ಕೊಳಕತ್ತೀನಿ. ಕಟ್ ಮಾಡಿಕೊಂಡು ನಾವು ಇದನ್ನು ಪೂರ್ತಿ ತಣ್ಣಗೆ ಹಾಕ್ಬಿಡಬೇಕು. ಆವಾಗ ಶೇಂಗಾ ಚಿಕ್ಕಿ ನೀಟಾಗಿ ಶೇಪ್ ಬರ್ತಾವೆ. ನಾವು ಬಿಸಿ ಇದ್ದಾಗ ಕಟ್ ಮಾಡ್ಕೊಳಕ್ಕೆ ಹೋದ್ರೆ ಅಷ್ಟು ಚಲೋ ಬರೋದಿಲ್ಲ ಶೇಪ. ಇವಾಗ ಕಟ್ ಮಾಡಿ ನಾನು ಒಂದು 10ರಿಂದ 15 ನಿಮಿಷ ಬಿಡಾಕತ್ತೇನೆ ನೋಡ್ರಿ. ಬಿಟ್ಟು ಆಮೇಲೆ ಮುರ್ಕೊಂಡಿವಿ ಅಂತಂದ್ರೆ ಕರೆಕ್ಟಾಗಿ ಶೇಂಗಾ ಚಕ್ಕಿ ರೆಡಿಯಾಗಿಬಿಡ್ತಾವೆ ನೋಡ್ರಿ. ಇವಾಗ ಎಷ್ಟು ಚಂದ ಬಿಚ್ಚತ್ತಾವು.
ನಾನು ಎಲ್ಲಿ ಹಾಳಾಗಿಬಿಡ್ತೈತೋ, ಇಷ್ಟಕ್ಕೊಂದು ಶೇಂಗಾ ಬೆಲ್ಲ ಎಲ್ಲ ಯೂಸ್ ಮಾಡೀನಿ ಹಾಳಾಗ್ಬಿಡ್ತಾವೆ ಅಂತ ಅಂದ್ಕೊಳಕತ್ತಿದ್ನಿ. ಆದರೆ ಚಲೋ ಅದು ನೋಡ್ರಿ, ನನಗೆ ನೆಕ್ಸ್ಟ್ ಟೈಮ್ ಹೆಂಗೆ ಮಾಡ್ಬೇಕಂತೇಳಿ ಅನ್ನೋದು ಗೊತ್ತಾಯಿತು. ಸೇಮ್ ಇದೇ ರೀತಿ ಮಾಡಿ ನಾವು ಉಂಡೆನೂ ಮಾಡ್ಕೋಬೋದು. ಆದರೆ ಶೇಂಗಾ ಚಿಕ್ಕಿ ಮಾತ್ರ ಚಲೋ ಆಗಿದ್ದು ನೋಡ್ರಿ. ನಾನು ಇನ್ನೊಂದು ಸರಿ ಸ್ವಲ್ಪ ಜಾಸ್ತಿ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಸಾನ್ವಿಗೆ ಭಾಳ ಇಷ್ಟ ಆಗ್ತೈತಿ ಈ ಥರ ಸ್ವೀಟ್. ಹಾಗಾಗಿ ಮತ್ತು ನನಗೂ ಇಷ್ಟ ಆಯಿತು. ಹೊರಗಡೆ ರೊಕ್ಕ ಕೊಟ್ಟು ತಂದು ತಿನ್ನೋ ಬದಲಿ ಮನ್ಯಾಗನೇ ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಸಾನ್ವಿಗೆ ಬಾಕ್ಸಿಗೂ ಕೊಟ್ಟು ಕಳಿಸ್ಬೋದು ಸ್ಕೂಲಿಗೆ. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಆಕಿ ತಿನ್ನೋಕೆ ಏನಾದರೂ ಬೇಕು ಅನ್ನತ್ತಿರ್ತಾಳು, ಆವಾಗ ಮಾಡಿ ಕೊಡ್ಬೋದು ನೋಡ್ರಿ. ಇನ್ನೊಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ನ ಟ್ರೈ ಮಾಡ್ಬೇಕಂತ ಅಂದ್ಕೊಂಡೇನಿ. ಮಾಡೀನಿ ಅಂದ್ರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ. ಇವಾಗ ಶೇಂಗಾ ಚಕ್ಕಿ ಎಷ್ಟು ಚಂದ ಕಾಣಿಸಕತ್ತಾವ ಅಂತೇಳಿ. ಟೇಸ್ಟನ್ನು ಅಷ್ಟೇ ಚಲೋ ಆಗಿದ್ದು, ಕರೆಕ್ಟಾಗಿ ಆಗಿದ್ದು ಬೆಲ್ಲ. ಇವಾಗ ನಾಗರ ಪಂಚಮಿನೂ ಇತ್ತು, ಆದರೆ ಉಂಡೆ ಮಾಡಲಿಲ್ಲನೂ ಶೇಂಗಾ ಚಕ್ಕಿ ಮಾಡಿದ್ದೇನೆ ನೋಡ್ರಿ. ಟೇಸ್ಟನ್ನು ಚಲೋ ಆಗಿದ್ದು ಸಾನ್ವಿ ಕೊಟ್ಟೇನೆ ನೋಡ್ರಿ, ಆಕಿಗೇನು ಇಷ್ಟ ಅದು. ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿರಿ, ಈಸಿ ಐತಿ ಮಾಡೋದು. ಆಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಬಂದ ಕೂತ್ಕೊಂಡಿದ್ದೀವಿ ನೋಡ್ರಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿಬಿಟ್ಟಿತ್ತು. ನಾನಿವತ್ತು ಬೇಗ ಅಡುಗೆ ಕೆಲಸ ಮಾಡಿದ್ದೀನಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ರಾಯ್ತು ಅಂಥೇಳಿ ಅಂದ್ಕೊಂಡ್ರೆ ಸಾನ್ವಿ ಅಂತೂ ಶೇಂಗಾ ಚಕ್ಕಿ ಮಾಡೋವರೆಗೂ ಬಿಡಲೇ ಇಲ್ಲ ನನಗೆ. ಮಾಡಿ ಹಾಗೆ ಇವಾಗ ತಿಂದು ಹೊರಗಡೆ ಬಂದ ಕೂತ್ಕೊಂಡೇವು ನೋಡ್ರಿ. ಇನ್ನು ಮತ್ತೆ ಸಂಜೆ ಮುಂದೆ ಕೆಲಸ ಶುರು ಆಗಿಬಿಡ್ತೈತಿ. ಸಾನ್ವಿಗೆ ಇವತ್ತು ನೆಗಡಿ ಮತ್ತು ಸ್ವಲ್ಪ ಮೈ ಬಿಸಿ ಆಗಿತ್ತು, ಹಾಗಾಗಿ ಆಕೆಗೆ ಸ್ನಾನ ಎಲ್ಲ ಏನು ಮಾಡಿಸಿರ್ಲಿಲ್ಲ ಇವತ್ತು. ಬರೀ ಕೈ ಕಾಲು ಮುಖ ತೊಳೆದಿದ್ನಿ. ಅದಕ್ಕಾಗಿ ಆಕಿ ಸಾಕ್ಸ್ ಅದು ಹಾಕ್ಕೊಂಡು ಆಟ ಆಡಕತ್ತಿದ್ಲು. ಹೊರಗಡೆ ಬ್ಯಾಡ್ ಅಂದರೂ ಕೇಳಿಲ್ಲ, ಸ್ವಲ್ಪ ಹೊತ್ತು ಆಟ ಆಡಿಳು. ಹಂಗೆ ಮತ್ತೆ ನಮ್ಮ ಮನೆಯವ್ರು ಫೋನ್ ಮಾಡಿರು ನೋಡ್ರಿ ಸಂಜೆ ಮುಂದೆ, ಏನದು ಗಿರ್ಮಿಟ್ ಮಾಡು ಅಂಥೇಳಿ. ನಿನ್ನೆನ ಮಾಡೋಕ್ಕೆ ಹೇಳಿದರು, ಆದರೆ ಚುರುಮುರಿ ಇರಲಿಲ್ಲ ಮನೆಯೊಳಗೆ. ಇವತ್ತು ಬರಬೇಕಾದ್ರೆ ಚುರುಮುರಿ ತೊಗೊಂಡು ಬರ್ತೀನಿ, ನೀನೆಲ್ಲ ರೆಡಿ ಮಾಡ್ಕೊ ಅಂತೇಳಿ ಫೋನ್ ಮಾಡಿ ಹೇಳಿರು. ಹಾಗಾಗಿ ನಾನು ಮತ್ತು ಬೇಗ ಮನೆಯೆಲ್ಲ ಕಸ ಗುಡಿಸಿ ಮುಖ ತೊಳ್ಕೊಂಡು ಬಂದು ಇವಾಗ ದೇವ್ರಿಗೆ ದೀಪನೂ ಹಚ್ಚೀನಿ. ಇನ್ನು ಚುರುಮುರಿ ಮಾಡೋಕ್ಕೆ ಗಿರ್ಮಿಟ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಅದೇನು ಬೇಗ ಆಗಿಬಿಡ್ತೈತಿ. ಅದನ್ನು ಒಂದು ಭಾಳ ದಿವಸದ ಹಿಂದೆ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಅಂತ ಅನಿಸ್ತತಿ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಬರ್ರಿ ಹೆಂಗೆ ಮಾಡೋದು ಅಂತೇಳಿ. ಫಸ್ಟ್ ಒಂದು ಬಾಳ್ಗಿಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಹುರಿದೆತ್ತಿಟ್ಕೊಳಕತ್ತೀನಿ. ನಾವು ಹಂಗೆ ಡೈರೆಕ್ಟಾಗೂ ಹಾಕೋಬೋದು, ಇಲ್ಲಂತಂದ್ರೆ ಹಂಗೆ ಮಾಮೂಲಿಯಾಗಿ ಹುರ್ಕೋತೀವಲ್ಲ ಶೇಂಗಾ, ಆ ರೀತಿ ಹುರು ಶೇಂಗಾನು ಹಾಕೋಬೋದು. ನಾನು ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ನೋಡ್ರಿ. ನಮ್ಮ ಮನೆಯವರು ಒಗ್ಗರಣೆ ಮಾಡೋಕ್ಕೂ ಮುಂಚೆ ಇನ್ನೊಂದೆರಡು ಮೆಣಸಿನ್ಕಾಯಿನ ಕರೆದಿಡು ಅಂತ ಹೇಳಿದರು. ಹಾಗಾಗಿ ಈ ರೀತಿ ಒಂದೆರಡು ಮೂರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಫ್ರೈ ಮಾಡಿ ಇಡಾಕತ್ತೀನಿ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೇನೆ ನೋಡ್ರಿ. ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೋಬೇಕು ಇದಕ್ಕೆ. ನಾವು ಈ ಗೊಜ್ಜನ್ನ ಒಂದು 2ರಿಂದ 3 ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು. ಈರುಳ್ಳಿ ಆಮೇಲೆ ಕರಿಬೇವು ಹಾಕ್ಕೊಂಡು ನಾನು ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು. ಆದರೆ ನಮ್ಮ ಮನೆಯಾಗಂತೂ ಹಸಿಮೆಣ್ಸಿನ್ಕಾಯಿ ಖಾರ ಇತ್ತು, ಹಾಗಾಗಿ ಅದೇ ಖಾರನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಅದಕ್ಕೆ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಿನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ಹಾಕೋರಿ, ಇಲ್ಲಂತಂದ್ರೆ ಇಲ್ಲ. ಇಷ್ಟು ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ಅಷ್ಟೇ ನೋಡ್ಕೊಂಡು ಹಾಕಿರಿ. ಆಮೇಲೆ ಚುರುಮುರಿಗೆ ಜಾಸ್ತಿ ಆದರೆ ತಿನ್ನೋಕ್ಕಾಗಂಗಿಲ್ಲ, ಹಾಗಾಗಿ ಸ್ವಲ್ಪನ ಫಸ್ಟ್ ಹಾಕಿರಿ. ಕಡಿಮೆ ಆದರೆ ಆಮೇಲೆ ಮತ್ತೆ ಹಾಕೊಳಕ್ಕೆ ಬರ್ತೈತಿ. ಹಾಕಿ ಇವಾಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳಕತ್ತೀನಿ ನೋಡ್ರಿ. ಹುಣಸೆ ಹುಳಿ ಮತ್ತು ಬೆಲ್ಲ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಚೆಂದಾಗ ಕುದಿಸ್ಕೋಬೇಕು. ಇದು ಗೊಜ್ಜು ಇಷ್ಟ ಆದರೆ ರೆಡಿಯಾಗಿಬಿಡ್ತೈತಿ. ಮೇನ್ ಅಂತೂ ಹುಣಸೆ ಹುಳಿ ಬೇಕಿದಕ್ಕೆ. ಗಿರ್ಮಿಟ್ ಅಂತಾರು, ನಮ್ಮೂರ ಸೈಡೆಲ್ಲ ಇದಕ್ಕೆ ಹುಳಿ ಅಂತಾರೆ ನೋಡ್ರಿ. ನಮ್ಮ ಕಡೆ ಅಂತೂ ಹುಳಿ ಅಂತಾರೆ, ಈ ಕಡೆ ಸೈಡ ಗಿರ್ಮಿಟ್ ಅಂತಾರೆ. ಏನಾದರೂ ಅನ್ಕೋಬೋದು, ಗಿರ್ಮಿಟ್ ಆದರೂ ಅನ್ರಿ, ಹುಳಿ ಆದರೂ ಅನ್ರಿ, ಒಟ್ಟು ಟೇಸ್ಟ್ ಮಾತ್ರ ಚಲೋ ಭಾಳ ಇರ್ತೈತಿ ನೋಡ್ರಿ. ಇವಾಗ ಹುಣಸೆಹಣ್ಣು ಬೆಲ್ಲ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡಿಕೊಂಡು ಚೆಂದಾಗ ಫ್ರೈ ಮಾಡ್ಕೊಂಡಿದ್ದಾನೆ. ಇದನ್ನು ಒಂದು 2 ನಿಮಿಷ ನಾವು ಹುಣಸೆ ಹಣ್ಣಿಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಆ ಗೊಜ್ಜು ಏನಿರ್ತೈತಲ್ಲ ಅದನ್ನು ನಾವು ಜಾಸ್ತಿ ಮಾಡಿಕೊಂಡು ಒಂದು 2ರಿಂದ 3 ದಿವಸ ನಾವು ಸ್ಟೋರ್ ಮಾಡ್ಕೋಬೋದು. ಆದರೆ ನಾನು ಇವತ್ತು ಬರೀ 1 ಟೈಮ್ಗೆ ಎಷ್ಟು ಮಾಡ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಮಾಡ್ಕೊಂಡಿಲ್ಲ. ಇವಾಗ ಒಂದು ಬೊಗಣಿಗೆ ಚುಮ್ಮರಿ ಹಾಕ್ಕೊಂಡಿದ್ದೇನೆ ನೋಡ್ರಿ, ಚುಮ್ಮರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಗೊಜ್ಜು, ಅದೆಲ್ಲ ಈರುಳ್ಳಿ ಗೊಜ್ಜನ್ನು ಹಾಕ್ಕೊಳಕತ್ತೀನಿ. ಹಾಕಿದ್ದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು.
ಒಂದು ಅರ್ಧಂಬರ್ಧ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೋಬೇಕು, ಹಸಿ ಈರುಳ್ಳಿ. ಆಮೇಲೆ ಟೊಮೆಟೊ ಹಾಕ್ಕೋಬೇಕು ನೋಡಿರಿ. ಬೇಕಂದ್ರೆ ನೀವು ಕ್ಯಾರೆಟದು ಹಾಕ್ಕೋಬೋದು, ಆದರೆ ಕ್ಯಾರೆಟದು ಅಷ್ಟೊಂದೇನು ಚಲೋ ಅನಿಸೋದಿಲ್ಲ ಇದಕ್ಕೆ. ಹಾಗಾಗಿ ಬರೀ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಪುಟಾಣಿ ಹಿಟ್ಟು ಹಾಕ್ಕೊಂಡೇನಿ ನೋಡಿರಿ. ಏನು ಹೊರಗಡ್ಲೆ ಇರ್ತಾವಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಿ. ಅದ್ರೊಳಗೆ ಒಂದು ಸ್ವಲ್ಪ ಹಾಕ್ಕೊಂಡೆ, ನಾನು ಜಾಸ್ತಿ ಮಾಡಿದ್ನಿ. ಯಾಕಂದ್ರೆ ಚುರುಮುರಿ ಯಾವಾಗಲೂ ಮಾಡ್ತಿರ್ತಾವೆ ನಾವು ಮನೆ ಒಳಗೆ. ಇಲ್ಲಂತಂದ್ರೆ ಸಾರು ಇತ್ತಂದ್ರೆ ಸಾರು ಚುರುಮುರಿ ಹಾಕ್ಕೊಂಡು ತಿನ್ನತ್ತಿರ್ತೀವಿ. ಯಾವಾಗ ಪುಟಾಣಿ ಹಿಟ್ಟು ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಚಲೋ ಇರ್ತೈತಿ. ಹಾಗಾಗಿ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಜಾಸ್ತಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಿ ನೋಡಿರಿ. ಇವಾಗ ಈ ರೀತಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಗಿರ್ಮಿಟ್ ರೆಡಿಯಾಗಿ ಬಿಡ್ತೈತಿ. ಲಾಸ್ಟಿಗೆ ಹುರಿದಿಟ್ಟಿರುವಂಥ ಶೇಂಗಾ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಇವಾಗ ಗಿರ್ಮಿಟ್ಟು ರೆಡಿ ಆಯಿತು. ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತದೆ ನೋಡಿರಿ. ನಾನಂತೂ ಇವತ್ತು ಸಂಜೆ ಮುಂದೆ ಮಾಡಿಬಿಟ್ಟಿದ್ನಿ. ಇದನ್ನು ತಿಂದುಬಿಟ್ರೆ ಮುಗೀತು, ನಾವು ರಾತ್ರಿ ಊಟನ ಮಾಡೋಂಗಿಲ್ಲ. ಇದು ಊಟ ಸಂಜೆಗಡೆ ನಾಷ್ಟ ಎಲ್ಲ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ನಿ. ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡಕತ್ತೀನಿ ನೋಡಿರಿ ಗಿರ್ಮಿಟ್ಟು. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡಂತ ಹೇಳಿದ್ರಲ್ಲ, ಅದನ್ನು ನಾನು ಫ್ರೈ ಮಾಡಿರೋದನ್ನು ಅವ್ರಿಗೆ ಹಾಕಿ, ನಾನಂತೂ ಮೆಣಸಿನ್ಕಾಯಿ ತಿನ್ನಂಗಿಲ್ಲ, ಅವ್ರಿಗೆ ಅಷ್ಟೇ ಶೇವ ಮತ್ತು ಮೆಣಸಿನ್ಕಾಯಿ ಹಾಕಿ ಕೊಡಕತ್ತಿದ್ನಿ. ಹುಳಿ ಟೇಸ್ಟ್ ಅಂತೂ ಚಲೋ ಇತ್ತು ನೋಡಿರಿ. ನಿಮ್ಮ ಮನ್ಯಾಗ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಇವತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ದಿನ ನಾನು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಗಳನ್ನ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.